ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ಹೆಲ್ತಿಯಾಗಿರೋ ಅಂಥ ಒಂದು ಡ್ರೈ ಫ್ರೂಟ್ಸ್ದು ಲಾಡು ಮಾಡೋಣ ಅಂತ ಹೇಳ್ತೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಡೇಟ್ಸು ಅಥವಾ ಖರ್ಜೂರದಲ್ಲಿರೋ ಬೀಜನೆಲ್ಲ ತೆಗೆದು ಸಣ್ಣಾಗಿ ಕಟ್ ಮಾಡ್ಕೊಬೋದು, ಅಥವಾ ನಿಮ್ಮ ಹತ್ರ ಸಿಸರ್ ಏನೋ ಶಾರ್ಪ್ ಆಗಿದೆ ಅದರಲ್ಲೇ ಕಟ್ ಮಾಡ್ಕೊಳ್ಳಿ. ಮತ್ತು ಚಿಯಾ ಸೀಡ್ಸು, ಗ್ರೇಪ್ಸು, ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಎಲ್ಲ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋಂಥ ಬಾಳೆಹಣ್ಣ ಫೋರ್ಕ್ಸ್ ಸಹಾಯದಿಂದ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪೊಟ್ಯಾಟೊ ಸ್ಮ್ಯಾಶರ್ ಇದ್ದರೆ ಅದರಲ್ಲೂ ಸಹ ಸ್ಮ್ಯಾಶ್ ಮಾಡ್ಕೋಬೋದು. ಸ್ಮ್ಯಾಶ್ ಮಾಡ್ಕೊಂಡು ಆಗಿದ ತಕ್ಷಣ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀರ ಎಲ್ಲನೂ ಒಂದೊಂದಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಓಟ್ಸು ಅಲ್ಲಿ ತುಂಬ ಫೈಬರ್ ರಿಚ್ ಡಯಟ್ ಇದೆ, ಅದನ್ನು ಸಹ ನಮ್ಮ ವೆಯ್ಟ್ ಲಾಸ್ಗೆ ಅಥವಾ ನಮ್ಮ ಹೆಲ್ತಿ ಸ್ನ್ಯಾಕ್ಸ್ಗೆ ಹೆಲ್ಪ್ ಆಗುತ್ತೆ. ಬಾದಾಮ್ ಮತ್ತು ಕಾಜು, ಬಾದಾಮಿ ಮತ್ತು ಗೋಡಂಬಿ, ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸು ಹಾಕೋಬೋದು, ಚಿಯಾ ಸೀಡ್ಸು ಹಾಕೋಬೋದು. ನೆಕ್ಸ್ಟ್ ಇದು ಅಗಸೆ ಬೀಜನೂ ಹಾಕ್ಕೊಳ್ಳಿ, ಗ್ರೇಪ್ಸು ಮತ್ತು ಡೇಟ್ಸು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ನಿಮಗೇನಾದ್ರು ಸ್ವಲ್ಪ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಕೋಕೋ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಚಾಕ್ಲೇಟ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಕಲರ್ ಎನ್ಹಾನ್ಸ್ ಆಗುತ್ತೆ ಮತ್ತು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಇದಾದಮೇಲೆ ನೀವು ಬಟರ್ ಪೇಪರ್ನ ರೆಡಿ ಮಾಡ್ಕೋಬೇಕು. ಬಟರ್ ಪೇಪರ್ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಒಂದು A4 ಶೀಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡಿದ್ರೆ ಸಾಕು, ಅದೇ ನಿಮಗೆ ಬಟರ್ ಪೇಪರಾಗಿ ರೆಡಿ ಆಗುತ್ತೆ. ಸೊ ಇವಾಗ ನಾವೇನು ಉಂಡೆಗಳು ಮಾಡ್ಕೊಂಡಿದ್ದು ಆ ಉಂಡೆಗಳನ್ನ ಕೈಯಿಂದ ಪ್ರೆಸ್ ಮಾಡಿ ನೀಟಾಗಿ ಅವನ್ಗೆ ಇಟ್ಕೊಳ್ಳೋಣ. 180 ಡಿಗ್ರಿ ಸೆಲ್ಸಿಯಸಲ್ಲಿ 20 to 25 ಮಿನಿಟ್ಸ್ ಇಟ್ಟಾಗ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 20 to 25 ಮಿನಿಟ್ಸ್ ನಾವು ಓವನಲ್ಲಿ ಬೇಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿರುವಂಥ ಕುಕ್ಕೀಸು ರೆಡಿ ಆಗುತ್ತೆ. ಸೊ ಈಗಿತ್ತು ಇವತ್ತಿನ ಕುಕ್ಕೀಸ್ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಇದನ್ನು ನೀವು ಡೈಲಿ 1 ಮಂತ್ ತಿಂತಾ ಬರೋದ್ರಿಂದ ನಿಮಗೆ ಅನಿಮಿಯಾ ರೆಡ್ಯೂಸ್ ಆಗುತ್ತೆ, HB ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಲಾಸ್ಗೆ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಚಿಯಾ ಸೀಡ್ಸ್ ಇದೆ, ಅದು ಸಹ ಆ್ಯಂಟಿ ಆಕ್ಸಿಡೆಂಟ್ಸು. ಇದು ನಿಮಗೆ ಹೇರ್ ಗ್ರೋತ್ಗೆ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.